ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ. 5 ಪೀಸ್ ಇರುವ ಬೆಡ್ರೂಮ್ ಸೆಟ್ ಕೇವಲ 21,500 ರೂಪಾಯಿಗೆ ಮಾತ್ರ ನೀಡ್ತಾ ಇದ್ದಾರೆ. ಈ ಧಮಾಕ ಆಫರ್ ಸೆಪ್ಟೆಂಬರ್ 21ರವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್,
ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ 2025 ಹಾಗೂ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನದಾಫ್ ಪಿಂಜಾರ ಸಮಾಜದವರು ಧರ್ಮ ಇಸ್ಲಾಂ, ಜಾತಿ ನದಾಫ್ ಅಥವಾ ಪಿಂಜಾರ ಎಂದು ಭರಿಸಲು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಸದ್ದಾಂ ವಜೀರ್ಗಾಂವ್ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಘೋಷಿಸಿದಂತೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯಲಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ 2025 ಹಾಗೂ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನದಾಫ್ ಪಿಂಜಾರ ಸಮುದಾಯದವರು ಧರ್ಮದ ಕಾಲಂನಲ್ಲಿ ಇಸ್ಲಾಂ, ಜಾತಿ ಕಾಲಂನಲ್ಲಿ ನದಾಫ್ ಅಥವಾ ಪಿಂಜಾರ ಎಂದು ನಮೂದಿಸಬೇಕು. 8ನೇ ಕಾಲಂನಲ್ಲಿ ಬರುವ ಧರ್ಮದ ಕಾಲಂನಲ್ಲಿ ಇಸ್ಲಾಂ, 9ನೇ ಕಾಲಂನಲ್ಲಿ ಬರುವ ಜಾತಿ ಕಾಲಂನಲ್ಲಿ ನದಾಫ್ ಅಥವಾ ಪಿಂಜಾರ ಎಂದು ಬರೆಸಿ. ಉಳಿದಂತೆ 10ನೇ ಕಾಲಂನಲ್ಲಿ ಉಪಜಾತಿ ಕಾಲಂ ಇದ್ದು ಅದನ್ನು ಖಾಲಿ ಬಿಡುವಂತೆ ಕೋರಲಾಗಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮೌಲಾಲಿ ನದಾಫ್, ಮೊಹಮ್ಮದ್ ನದಾಫ್, ಇಸ್ಮಾಯಿಲ್ ನದಾಫ್ ಉಪಸ್ಥಿತರಿದ್ದರು. ಈ ಸಭೆಯಲ್ಲಿ ಎಲ್ಲ 36 ಜಾತಿಗಳು ಸರ್ಕಾರದ ಅವಕಾಶಗಳಿಂದ ವಂಚಿತರಾಗಬಾರದೆಂದು ಉದಾಹರಣೆ ನದಾಫ್, ಪಿಂಜಾರ್ ಮತ್ತು ಕಸಾಬ್ ಇತ್ಯಾದಿ ಜಾತಿಗಳು, ಸಣ್ಣ ಉಪಜಾತಿಗಳು ಕಾಲಂ ನಂಬರ್ 8ರಲ್ಲಿ ಧರ್ಮ ಇಸ್ಲಾಂ ಅಂತ ಬರೆಸಬೇಕು. ಕಾಲಂ ನಂಬರ್ 9ರಲ್ಲಿ ಜಾತಿ ನದಾಫ್ ಅಥವಾ ಪಿಂಜಾರ್ ಅಂತ ಬರೆಸಬೇಕು. ನಮೂದಿಸಲು ಉನ್ನತ ಮಟ್ಟದ ಸಭೆಯಲ್ಲಿ ಸರ್ವ ಸಹಮತದಿಂದ ತೀರ್ಮಾನಿಸಲಾಗಿದೆ. ಇದೇ ರೀತಿ ನಮೂದಿಸಲು 7-9 ಹೊಸಪೇಟೆಯಲ್ಲಿ ನಡೆದ ಕರ್ನಾಟಕ ರಾಜ್ಯ ನದಾಫ್ ಸಂಘದ ಸಾಮಾನ್ಯ ಸಭೆಯಲ್ಲಿ ಸಹ ಇದೇ ತೀರ್ಮಾನ ಕೈಗೊಂಡಿದೆ. ಸರ್ಕಾರ ಕೈಗೊಳ್ಳುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ನಾವು ಅಂಕಿಅಂಶಗಳ ಮೂಲಕ ಗುರುತಿಸಿಕೊಳ್ಳಬೇಕಾದರೆ ಸರ್ಕಾರದಿಂದ ಮುಂದೆ ಪಡೆಯಬಹುದಾದ ಸೌಲಭ್ಯಗಳು ಮತ್ತು ಮೀಸಲಾತಿ ಹಾಗೂ ಇತರೆ ಎಲ್ಲ ರೀತಿಯ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ನಮ್ಮ ಸಮಾಜದ ಭವಿಷ್ಯದಲ್ಲಿ ಸೂಕ್ತ ಉಪಯುಕ್ತವಾಗುವ ಹಿನ್ನೆಲೆಯಲ್ಲಿ ಹಾಗೂ ಸಚಿವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಅಲ್ಪಸಂಖ್ಯಾತರ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಸಾಮಾಜಿಕ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ಸಮಾಜ ಎಂದು ಗುರುತಿಸುವ ನದಾಫ್ ಪಿಂಜಾರ್ ಸಮಾಜ ಬಂಧುಗಳು ತಪ್ಪದೇ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. 8ನೇ ಕಾಲಂನಲ್ಲಿ ಬರುವ ಧರ್ಮ ಕಾಲಂನಲ್ಲಿ ಇಸ್ಲಾಂ ಎಂದು ಬರೆಸಬೇಕು. 9ನೇ ಕಾಲಂನಲ್ಲಿ ಬರುವ ಜಾತಿ ನದಾಫ್ ಎಂದು ಮತ್ತು ಪಿಂಜಾರ್ ಎಂದು ಬರೆಸಬೇಕು. ಉಳಿದಂತೆ 10ನೇ ಕಾಲಂನಲ್ಲಿ ಉಪಜಾತಿ ಏನು ಬರ್ತದೆ ಅಲ್ಲೇನಪ್ಪ ಅಂತಂದ್ರೆ ಬ್ಲ್ಯಾಂಕ್ ಖಾಲಿ ಬಿಡಬೇಕೆಂದು ಕೋರಲಾಗಿದೆ. ಕರ್ನಾಟಕ ರಾಜ್ಯ ಪಿಂಜಾರ್ ಘಟಕ ಕಲಬುರಗಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ನಾವು ನಿಮ್ಮ ಮುಖಾಂತರ ನಾವು ಜನರಿಗೆ ತಿಳಿಸ್ತಾ ಇದ್ದೀವಿ.
ನಮಗೊಂದು ಸರ್ಕ್ಯುಲರ್ ಪಾಸ್ ಆಗಿದೆ ಈ ಥರ ನಮ್ಮ ರಾಜ್ಯ ಸಂಘದಿಂದ. ಅದೇ ಥರದಲ್ಲಿ ಇವತ್ತೇನಪ್ಪ ಅಂತಂದರೆ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ. ಎಷ್ಟು ಪಾಪ್ಯುಲೇಷನ್ ಎಷ್ಟು ಸರ್? ನಮ್ಗೊಂದು 30 ಲಕ್ಷ ಅಂತ ಹೇಳ್ತಾ ಇದ್ದೀವಿ ಸರ್. ಅದ್ರ ಪ್ರಕಾರ ಈ ನದಾಫತ್ ಬರೆಸಿ ಕೆಲವು ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಸಲು ಉದ್ದೇಶಿಸಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಹಟ್ಗಾರ್ ಸಮಾಜದ ಬಂಧುಗಳು ಜಾತಿ ಕಾಲಂನಲ್ಲಿ ಹಟ್ಗಾರ್ ಎಂದು ಬರೆಸಬೇಕು ಎಂದು ಕಲಬುರಗಿ ಜಿಲ್ಲಾ ಹಟ್ಗಾರ್ ಸಮಾಜ ಸಂಘದ ಸಹ ಕಾರ್ಯದರ್ಶಿ ಸತೀಶ್ ಕುಮಾರ್ ಜಮಖಂಡಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 22ರಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಗೆ ಜೊತೆಗೆ ಜಾತಿ ಗಣತಿ ಸಮೀಕ್ಷೆ ಹಮ್ಮಿಕೊಂಡಿದೆ. ಹೀಗಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಿರಿ, ಜಾತಿ ಕಾಲಂನಲ್ಲಿ ಹಟ್ಗಾರ್ ಹಾಗೂ ಕುಲಕಸಬು ಕಾಲಂನಲ್ಲಿ ನೇಕಾರ ಎಂದು ನಮೂದಿಸಬೇಕು ಎಂದು ಮನವಿ ಮಾಡಿದರು. ಇನ್ನು ಉತ್ತರ ಕರ್ನಾಟಕದ ವ್ಯಾಪ್ತಿಯಲ್ಲಿ ಸಮುದಾಯದವರು ಲಿಂಗಾಯತ ಹಟ್ಗಾರ್ ಎಂದು ಬರೆಸದೆ ಜಾತಿ ಕಾಲಂನಲ್ಲಿ ಕೇವಲ ಹಟ್ಗಾರ್ ಎಂದು ನೋಂದಾಯಿಸಬೇಕೆಂದು ಹೇಳಿದರು. ನಮ್ಮ ಸಮಾಜದ ಬಂಧುಗಳು ಕಲಬುರಗಿ ಜಿಲ್ಲೆ ಆಗಿರ್ಬೋದು, ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದ ಅನೇಕ ಭಾಗಗಳಲ್ಲಿ ನಮ್ಮ ಸಮಾಜ ಕಲಬುರಗಿ ಅಲ್ಲದೆ ಕಲ್ಯಾಣ ಕರ್ನಾಟಕದ ನಮ್ಮ ಹಟ್ಗಾರ್ ಸಮಾಜದ ಬಂಧುಗಳು ಈಗಾಗಲೇ ಬಹಳ ಗೊಂದಲಕ್ಕೀಡಾಗಿದ್ದಾರೆ. ಯಾಕೆಂತಂದರೆ ಸರ್ಕಾರವು ಈ ಒಂದು ಜಾತಿ ಗಣತಿಯಲ್ಲಿ ಅನೇಕ ಗೊಂದಲಗಳನ್ನು ಉಂಟು ಮಾಡಿದೆ. ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆಯಬೇಕಾದ್ರೆ ಉದ್ದೇಶ ಏನಂತಂದ್ರೆ, ನಮ್ಮ ಸಮಾಜದ ಬಂಧುಗಳು ಈಗಾಗಲೇ ಅನೇಕ ಜಾತಿಗಳು ಸೇರ್ಪಡೆಯಾಗಿದೆ. ತಮಗೆಲ್ಲ ಗೊತ್ತಿದ್ದಾಗೆ ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ನೇಕಾರ, ಆಮೇಲೆ ಕ್ರಿಶ್ಚಿಯನ್ ಅನೇಕ ಜಾತಿಗಳು ಇದರಲ್ಲಿ ಸೇರ್ಪಡೆಯಾಗಿ ಬಹಳ ಗೊಂದಲಕ್ಕೀಡಾಗಿದ್ದಾರೆ. ಅದಕ್ಕೆ ನಾವು ನಮ್ಮ ಸಮಾಜದ ಬಂಧುಗಳಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖಾಂತರ ತಿಳಿಪಡಿಸುವುದೇನೆಂದರೆ, ತಾವು ಯಾವುದೇ ನಮ್ಮ ಹಟ್ಗಾರ್ ಸಮಾಜದ ಬಂಧುಗಳು ಕಲ್ಯಾಣ ಕರ್ನಾಟಕದಲ್ಲೇ ಆಗಲಿ ಕಲಬುರಗಿ ಜಿಲ್ಲೆಯಲ್ಲಾಗಲಿ ಯಾವುದೇ ಗೊಂದಲಕ್ಕೀಡಾಗದೇ ನಾವು ನಮ್ಮ ಧರ್ಮದ ಕಾಲಂನಲ್ಲಿ ನಾವು ಈಗಾಗಲೇ ಮೊನ್ನೆ ನಮ್ಮ ಎಲ್ಲ ಸಮಾಜದ ಬಂಧುಗಳು ವಿಶೇಷ ಸಭೆ ಕರೆದು ನಾವು ಒಕ್ಕೂಟವನ್ನು ನಿರ್ಧಾರ ಮಾಡಿದ್ದೇವೆ. ಹಾಗೂ ನಮ್ಮ ಸಮಾಜದ ಗುರು ಹಿರಿಯರು ಹಾಗೂ ನಮ್ಮ ಸಮಾಜದ ಸ್ವಾಮೀಜಿಗಳು ಕರ್ನಾಟಕ ರಾಜ್ಯದ ಹಟ್ಗಾರ್ ಸಮಾಜದ ಕೂಡ ಇದೇ ಒಂದು ನಿರ್ಣಯ ಅಲ್ಲಿ ಕೈಗೊಳ್ಳಲಾಗಿದೆ. ನಾವು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಈ ನಿರ್ಣಯ ಒಗ್ಗಟ್ಟಿನಿಂದ ನಾವು ಕೈಗೊಂಡಿದ್ದೇವೆ. ಅದೇನಂತಂದ್ರೆ, ಧರ್ಮದ ಕಾಲಂನಲ್ಲಿ ನಮ್ಮ ಸಮಾಜ ಬಾಂಧವರು ಹಿಂದೂ ಅಂತ ಬರೆಸಬೇಕಂತ ಹೇಳಿ ನಾವೆಲ್ಲ ನಿರ್ಣಯ ಕೈಗೊಂಡಿದ್ದೇವೆ. ಅದೇ ರೀತಿಯಾಗಿ ಜಾತಿ ಮತ್ತು ಉಪಜಾತಿ ಕಾಲಂನಲ್ಲಿ ನಾವು ಹಟ್ಗಾರ್ ಅಂತ ಬರೆಸಬೇಕಂತ ಹೇಳಿ ನಮ್ಮ ಜನಾಂಗದವರಿಗೆ ಎಲ್ಲರಿಗೆ ನಾವು ಈ ಮುಖಾಂತರ ತಿಳಿಸ್ಪಡಿಸಿದ್ದೇವೆ. ಕುಲ್ ಕಸುಬು ಕಾಲಂನಲ್ಲಿ ನೇಕಾರಿಕೆ ಅಂತ ಬರೆಸಬೇಕಂತ ಹೇಳಿ ನಾವು ಈಗಾಗಲೇ ನಿರ್ಣಯ ಕೈಗೊಂಡಿದ್ದೇವೆ. ಈ ಮೂರು ನಾವು ಅತಿ ಮುಖ್ಯ ಅಂಶಗಳು. ಯಾವುದೇ ಗೊಂದಲಕ್ಕೀಡಾಗದೆ ನಮ್ಮ ಹಟ್ಗಾರ್ ಸಮಾಜದ ಬಾಂಧವರು ಎಲ್ಲಿದ್ದಲೇ ಒಕ್ಕೂರಿನಿಂದ ಹಟ್ಗಾರ್ ನಮ್ಮ ಜಾತಿ ಹಟ್ಗಾರ್ ಅಂತ ಬರೆಸಬೇಕು, ಉಪಜಾತಿಯಲ್ಲೂ ಕೂಡ ಹಟ್ಗಾರ್ ಅಂತ ಬರೆಸಿ, ಹಿಂದೂ ಧರ್ಮದ ಕಾಲದಲ್ಲಿ ಹಿಂದೂ ಅಂತ ಬರೆಸಿ, ನೇಕಾರಿಕೆ ಯಾಕಂತಂದ್ರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೇಕಾರ ಸಮಾಜದ ಬಾಂಧವರು ಎಷ್ಟಿದೆ ಅಂತ ಹೇಳಿ ಅದಕ್ಕೆ ಕುಲ್ ಕಸುಬು ನೇಕಾರಿಕೆ ಅಂತ ಹೇಳಿ ನಮ್ಮ ತಾತ ಮುತ್ತಾತನಿಂದ ನಮ್ಮ ಸಮಾಜದ ಪರಂಪರೆ ಆಗಿದೆ. ಅದಕ್ಕೋಸ್ಕರ ನಾವು ಕುಲ್ ಕಸುಬು ಕಾಲದಲ್ಲಿ ನೇಕಾರ ಅಂತ ಬರೆಸಬೇಕಂತೇಳಿ ನಾವು. ಕಲ್ಯಾಣ ಕರ್ನಾಟಕ ಭಾಗವಾದ ಕಲಬುರಗಿ ಜಿಲ್ಲೆಯಲ್ಲಿ ಉದ್ಯೋಗ ಹಬ್ ಪ್ರಾರಂಭಿಸಲು ಅಲ್ಲದೆ ಈ ಭಾಗದಿಂದ ಗುಳೆ ಹೋಗುತ್ತಿರುವ ಕಾರ್ಮಿಕರನ್ನ ತಡೆಗಟ್ಟಲು ಮತ್ತು ಕಲಬುರಗಿ ಮಹಾನಗರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಕನ್ನಡ ಪರ ಹೋರಾಟಗಾರ ಮಂಜುನಾಥ್ ನಾಲ್ವರ್ಗಾರ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ, ಬೀದರ್, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿ ಇದೆ. ಇಲ್ಲಿನ ಭಾಗದ ಜನರು ಬೆಂಗಳೂರು ಸೇರಿದಂತೆ ಇನ್ನಿತರೆ ನಗರಗಳಿಗೆ ಮೊರೆ ಹೋಗುತ್ತಿದ್ದು ಹೀಗಾಗಿ ಐಟಿ-ಬಿಟಿ ಸಚಿವರು ನಮ್ಮವರೇ ಆಗಿದ್ದು ನೀವು ನಮ್ಮ ಭಾಗದ ಜನರಿಗೆ ಹೆಚ್ಚಿನ ಒತ್ತು ನೀಡಿ ಇತ್ತ ಕಡೆ ಗಮನ ಹರಿಸಿ ಯುವಕರಿಗೆ ಉದ್ಯೋಗ ಕಲ್ಪಿಸುವಲ್ಲಿ ಶ್ರಮ ವಹಿಸಬೇಕೆಂದರು. ಇನ್ನು ಕಲಬುರಗಿ ನಗರದಲ್ಲಿ ತಗ್ಗು ಗುಂಡೆಗಳು ತಾಂಡವವಾಡುತ್ತಿದ್ದು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರು ಗಮನ ಹರಿಸುತ್ತಿಲ್ಲ. ಇನ್ನು ಅನೇಕ ರಸ್ತೆಗಳಿಗೆ ನಾಮಕರಣವಾಗಿಲ್ಲ. ಹೀಗಾಗಿ ಮೇಯರ್ ಅವರು ಇತ್ತ ಕಡೆ ಗಮನ ಹರಿಸಿ ಈ ಭಾಗದ ಅಭಿವೃದ್ಧಿಗೆ ಮುಂದಾಗಬೇಕು ಎಂದರು. ವಿಮಾನ ನಿಲ್ದಾಣ ಆಗಿದೆ, ಈ ಭಾಗದಲ್ಲಿ ಡಿಮಾರ್ಟ್ ಬಂದಿದೆ, ದೊಡ್ಡ ದೊಡ್ಡ ಮಾಲ್ಗಳಾಗಿದೆ, ಇಲ್ಲಿ ಗಾರ್ಮೆಂಟ್ಸ್ ಗಳನ್ನ ಉಂಟಾಗಬೇಕು, ಉದ್ಯೋಗವನ್ನ ಸೃಷ್ಟಿ ಆಗಬೇಕು. ಉದ್ಯೋಗದ ಬಗ್ಗೆ ನಾವು ಮಾತಾಡ್ತೇವೆ, ಉದ್ಯೋಗ ಸೃಷ್ಟಿ ಆಗಬೇಕು, ಕೆಲಸ ಸಿಗಬೇಕಾಗಿದೆ ಈ ಭಾಗದ ಜನರಿಗೆ. ಜೆಡಿ ಹಾಸ್ಪಿಟಲ್ ಅಂತ ಆಸ್ಪತ್ರೆ ಆಗಿದೆ. ಇವತ್ತು ಅನೇಕ ಸಂಸ್ಥೆಗಳಿಗೆ ಇವತ್ತು ಏಜೆನ್ಸಿಗಳಿಗೆ ಕೊಟ್ಟಿದ್ರಿ. ಇವತ್ತು ಡಿ ಗ್ರೂಪ್ ಇವತ್ತು ನೌಕರದಾರರಲ್ಲಿ ಸೇರಬೇಕು 1 ಲಕ್ಷ ರೂಪಾಯಿ ಇವತ್ತು ಕೊಟ್ಟು ಸೇರುವಂತ ಪರಿಸ್ಥಿತಿ ಇದೆ.
ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಈ ರೀತಿ ವರ್ತನೆ ಇವತ್ತು ಕಲಬುರಗಿಯಲ್ಲಿ ನಡೀತಾ ಇದೆ, ಇದನ್ನು ನಿಲ್ಲಬೇಕು. ನಿಲ್ಲೋ ಮೂಲಕವಾಗಿ ಉದ್ಯೋಗವನ್ನು ಸೃಷ್ಟಿಯಾಗಬೇಕು ಅನ್ನೋದು ವಿಷಯದೊಂದಿಗೆ ಇವತ್ತು ಕಲಬುರಗಿಯಲ್ಲಿ ಇವತ್ತು ಮಹಾನಗರ ಪಾಲಿಕೆಯ ಪೂಜಾ ಮಹಾಪೌರು, ಉಪ ಮಹಾಪೌರು, ಇವತ್ತು ಆಯುಕ್ತರು, ಇವತ್ತು ವಿರೋಧ ಪಕ್ಷ ನಾಯಕರು ಇವರು ಅಧಿಕಾರ ತಗೊಂಡ ಸಂದರ್ಭದಲ್ಲಿ ಏನು ಆಸಕ್ತಿ ಇರ್ತದೆ, ಅದೇ ಆಸಕ್ತಿ ಇವತ್ತು ಜನರನ್ನ ಸೇವೆ ಸಲ್ಲಿಸೋದ್ರಲ್ಲಿ ಆ ಆಸಕ್ತಿ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಭಾಳ ಬೇಜಾರನ್ನು ವ್ಯಕ್ತಪಡಿಸ್ತೀವಿ. ಕಲಬುರಗಿ ನಗರದಲ್ಲಿ ಮಳೆ ಬಂದು ತೆಗ್ಗ ಗುಂಡಿಗಳು ಎಷ್ಟು ಸಿಕ್ಕಾಪಟ್ಟೆ ಆಗಿದೆ. ಇವತ್ತು ಅವು ಮುಚ್ಚಲಕ್ಕೂ ಆಗ್ತಾ ಇಲ್ಲ. ಇವತ್ತು ಯಾವ್ದು ಟೂ ವೀಲರ್ ತಗೊಂಡು ಹೋಗ್ಬೇಕಾದ್ರೂ ಕೂಡ ಇವತ್ತು ಭಯಭೀತರವಾಗಿದೆ ಮಳೆಯಲ್ಲಿ. ಅಲ್ಲದೆ ಕೂಡ ಕಲಬುರಗಿಯಲ್ಲಿ ಇವತ್ತು ಪಾರ್ಕಿಂಗ್ ವ್ಯವಸ್ಥೆನ ಬೀದಿ ಬದಿಯಲ್ಲಿ ಕೂತು ವ್ಯಾಪಾರಸ್ಥರಿಗೆ ಪ್ರತ್ಯೇಕವಾದಂಥ ಸ್ಥಳಗಳು ಕೊಡ್ತಾ ಇಲ್ಲ. ಎಷ್ಟು ಸಲ ಹೇಳಿದ್ರು, ಎಷ್ಟು ಹೋರಾಟ ಮಾಡಿದ್ರು ಕೂಡ ಮಹಾನಗರ ಪಾಲಿಕೆ ಆಯುಕ್ತರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಒಂದು ವಿಷಯವನ್ನ. ಅಲ್ಲದೆ ಇವತ್ತು ಪೂಜಾ ಮಹಾಪೌರು, ಉಪ ಮಹಾಪೌರು ಇವೆಲ್ಲರೂ ಕೂಡ ರಸ್ತೆ ಬರಬೇಕು, ರಸ್ತೆಗಳನ್ನ ವೀಕ್ಷಣೆ ಮಾಡಬೇಕು, ಸೌಂದರ್ಯೀಕರಣ ಬಗ್ಗೆ ಯೋಚನೆ ಮಾಡಬೇಕು, ಇವತ್ತು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತು ಅನೇಕ ರಸ್ತೆಗಳಿಗೆ ರಸ್ತೆ ನಾಮಕರಣ ಇಲ್ಲ. ಈ ರೀತಿ ಎಲ್ಲ ವಿಷಯಗಳನ್ನು ಕುರಿತು ಇವತ್ತು ನಾವು ಮಾನ್ಯ ಈಗಾಗಲೇ ಪತ್ರಿಕಾಗೋಷ್ಠಿ ಮೂಲಕವಾಗಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೀವಿ. ಅದಲ್ಲದೆ ಕೂಡ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರ ಇವತ್ತು ಅದು ನವೀಕರಣಗೊಂಡಿದೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಕಟ್ಟಡ ಬಹಳ ಅದ್ಭುತವಾಗಿ ಚೆನ್ನಾಗಾಗಿದೆ, ಅದನ್ನು ಸ್ವಾಗತಿಸ್ತೇವೆ. ಆದರೆ ಇವತ್ತು ಅಲ್ಲಿ ಎಸ್.ಎಂ. ಪಂಡಿತ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು ಅನ್ನೋಂಥದ್ದು ಒಂದು ಬೇಡಿಕೆ ಏನಿದೆ, ಆ ಬೇಡಿಕೆ ಇಡುವ ಮೂಲಕವಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಮಹಾನಗರ ಪಾಲಿಕೆ ಪೂಜಾ ಮಹಾಪೌರರು ಮುಂದಾಗಬೇಕು, ಕಲಬುರಗಿ ಜಿಲ್ಲಾ ಮಂತ್ರಿಗಳು ಉದ್ಯೋಗ ಕೊಡಲಿಕ್ಕೆ ಮುಂದಾಗಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನಾಳೆಯಿಂದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಾಗೂ ಜಾತಿ ಗಣತಿ ಕುರಿತು ನಮ್ಮ ಸಮೀಕ್ಷೆ ನಮ್ಮ ಜವಾಬ್ದಾರಿ ಅಭಿಯಾನದ ಅಡಿಯಲ್ಲಿ ಜಾತಿ ಗಣತಿಯಲ್ಲಿ ಮಡಿವಾಳ ಕುಲ ಬಾಂಧವರು ಎಚ್ಚರಿಕೆಯಿಂದ ಜಾತಿ ಸಮೀಕ್ಷೆಗೆ ಉತ್ತರ ನೀಡಿ ಎಂದು ಶಹಾಬಾದ್ ತಾಲೂಕಾ ಮಡಿವಾಳ ಮಾಚಿದೇವರ ಕ್ಷೇಮಾಭಿವೃದ್ಧಿ ಸಂಘದ ಶಶಿಕಾಂತ್ ಮಡಿವಾಳ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 22ರಿಂದ ಸರ್ಕಾರದಿಂದ ಜಾತಿ ಗಣತಿ ನಡೆಸುತ್ತಿದ್ದು, ಜಾತಿ ಗಣತಿಯಲ್ಲಿ ಎಲ್ಲ ನಮ್ಮ ಕುಲ ಬಾಂಧವರು ಎಚ್ಚರಿಕೆಯಿಂದ ಜಾತಿ ಕಾಲಂನಲ್ಲಿ ಮಡಿವಾಳ ಎಂದು ಹಾಗೂ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಬೇಕು ಎಂದು ಮನವಿ ಮಾಡಿದರು. ಈ ಮಡಿವಾಳ ಜಾತಿಯನ್ನ ಬಹಳಷ್ಟು ಹಲವಾರು ಹೆಸರುಗಳಿಂದ ಕರೀತಾರೆ. ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ, ಕೆಲವೊಂದು ಕಡೆ ಪರಿಟ್ ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಅಕ್ಷರ ಅಂತ ಬರೆಸ್ತಾರೆ, ಕೆಲವೊಂದು ಕಡೆ ದೋಡಿ ಅಂತ ಬರೆಸ್ತಾರೆ, ಕೆಲವೊಂದು ಕಡೆ ರಜಕ ಅಂತ ಬರೆಸ್ತಾರೆ, ಇನ್ನಿತರ ಬಹಳಷ್ಟು ಹೆಸರುಗಳಿಂದ ಕೆಲವೊಂದು ಕಡೆ ಹೇಳ್ತಾರೆ. ಆದರೆ ಎಲ್ಲದಕ್ಕೂ ಒಂದೇ ಉತ್ತರ ಏನಪ್ಪ ಅಂತಂದ್ರೆ ಮಡಿವಾಳ ಅಂತ ಹೇಳ್ತೀವಿ. ಸೊ ಈ ಜಾತಿ ಗಣತಿ ಅಂತ ಬಂದಾಗ ನಾವು ಬೇರೆ ಬೇರೆ ಹೆಸರುಗಳನ್ನು ಬರೆಸಿದಾಗ ಅಲ್ಲಿ ಗಣತಿ ರೂಪದಲ್ಲಿ ಬೇರೆ ಬೇರೆ ಕಡೆ ಹೋಗುವಂತ ಒಂದು ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಪ್ಪ ಅಂತಂದ್ರೆ, ಪ್ರತಿಯೊಬ್ಬ ಮಡಿವಾಳರು ತಮ್ಮ ಒಂದು ಜಾತಿ ಗಣತಿ ಅಂತ ಯಾರಾದರೂ ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಅಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನೆ ಬರೆಸಬೇಕು, ಜಾತಿಯ ಕಾಲಂನಲ್ಲಿ ಮಡಿವಾಳ ಅಂತಾನೆ ಬರೆಸಿ, ನಮಗೆ ಯಾವುದೇ ಉಪಜಾತಿಗಳು ಇರೋದಿಲ್ಲ, ಅದಕ್ಕೆ ಉಪಜಾತಿ ಕಾಲಂನಲ್ಲಿ ಡ್ಯಾಶ್ ಅಂತ ಹಾಕಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸೊ ಇಲ್ಲಿ ಯಾರಾದರೂ ಅನಕ್ಷರಸ್ಥರಿದ್ರೆ ಅವರಿಗೆ ಅಕ್ಷರಸ್ಥ ಅಂದರೆ ಅಕ್ಕಪಕ್ಕದಲ್ಲಿ ಯಾರಾದರೂ ಒಬ್ಬ ಎಜುಕೇಟೆಡ್ ಪರ್ಸನ್ ಹೋಗಿ ಅವರಿಗೆ ಸ್ವಲ್ಪ ಸಹಾಯ ಮಾಡಿ ಆ ಒಂದು ಫಾರ್ಮೆಟ್ ಅನ್ನು ತುಂಬುವ ಸಮಯದಲ್ಲಿ ಇವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಅವರಿಗೆ ಹೇಳಿಕೊಟ್ಟು, ಅಥವಾ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಇವರೇ ಹೋಗಿ ಅವರಿಗೆ ಅದನ್ನು ತುಂಬೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇನೆ. ಸೊ ಬಹಳಷ್ಟು ಎಚ್ಚರಿಕೆಯಿಂದ ಈ ಫಾರ್ಮೆಟ್ ಅನ್ನು ತುಂಬಬೇಕು. ಯಾಕಂತಂದ್ರೆ ಸರ್ಕಾರ ಇದು ಬಹಳಷ್ಟು ಜಾಗೃತಿಯಿಂದ ಜಾತಿ ಗಣತಿಯನ್ನು ಮಾಡ್ತಾ ಇದೆ. ಸೊ ಅದರಲ್ಲಿ ನಾವು ಮಡಿವಾಳರು ಕೂಡ ಏನಪ್ಪಾ ಅಂತಂದ್ರೆ ಈ ಮಡಿವಾಳ ಅಂತಾನೆ ನಮೂದಿಸಬೇಕು, ಅದನ್ನು ಬಿಟ್ಟು ಬೇರೆ ಯಾವುದೇ ಒಂದು ಹೆಸರುಗಳನ್ನ ನಮೂದಿಸಬಾರ್ದು ಅಂತ ಕೇಳ್ತೇನೆ. ಅದೇ ರೀತಿ ಪರಿಟ್ ಅಂತ ಕರೀತಾರೆ, ರಜಕ ಅಂತ ಕರೀತಾರೆ, ರಜಕ, ಆಮೇಲೆ ಧೋಬಿ ಅಂತ ಹೇಳ್ತಾರೆ, ಅಗಸ ಅಂತ ಹೇಳ್ತಾರೆ, ಮೆನ್ನನ್ ಅಂತ ಹೇಳ್ತಾರೆ. ಇವಾಗ ನಾವು ಸೌಲಾಪುರ ಕಡೆಯಿಂದ ಯಾರಾದ್ರೂ ಉಳಿದ್ರೆ ಅವರಿಗೆ ಮರಾಠ ಪರಿಟ್ ಅಂತ ಕರೀತಾರೆ. ಬಿಜಾಪುರ ಕಡೆ ಹೋದ್ರೆ ಕೆಲವೊಬ್ರು ಧೋಬಿ ಅಂತ ಹೇಳ್ಕೊಡ್ತಾರೆ, ಕೆಲವೊಬ್ರು ಅಕ್ಷರ ಅಂತ ಬರೆಸ್ತಾರೆ. ಬೆಂಗಳೂರು ಕಡೆ ಹೋದ್ರೆ ಕೆಲವೊಂದು ಹೆಸರುಗಳನ್ನ ಬರೀತಾರೆ. ಈಗ ಆಂಧ್ರ ಕಡೆ
ಕಳೆದ ಸುಮಾರು 1 ತಿಂಗಳಿನಿಂದ ಉಪವಾಸ ಸತ್ಯಾಗ್ರಹ 26 ದಿನಗಳ ಕಾಲ ಸಾಮಾನ್ಯ ಹೋರಾಟವನ್ನು ಕಲಬುರಗಿ ನಗರದಲ್ಲಿ ನಿರ್ಮಿತ ಕೇಂದ್ರದ ಭ್ರಷ್ಟ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ಸಾಕ್ಷಿ ಸಮೇತ ದೂರು ನೀಡಿದ್ರೂ ಸಹ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಇವರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಹಿಂದೇಟು ಹಾಕುತ್ತಿದ್ದಾರೆ ಎಂದು ರಾಮಸೇನೆ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಗುಂಡು ಪಾಟೀಲ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 1 ತಿಂಗಳು 4 ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿದ್ರೂ ಕೂಡ ಅಧಿಕಾರಿಗಳು ಹಾಗೂ ನಿರ್ಮಿತ ಕೇಂದ್ರದ ಸಿಬ್ಬಂದಿಗಳ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ. ಇನ್ನು ಇಲ್ಲಿನ ಜಿಲ್ಲಾಡಳಿತವು ಈ ಗಂಭೀರತೆಯನ್ನ ತೆಗೆದುಕೊಳ್ಳದೆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶ್ರೀರಕ್ಷೆಯಾಗಿ ನಿಂತಿರಬಹುದು ಎಂದೆನಿಸುತ್ತದೆ. ಹೀಗಾಗಿ ಒಂದು ವೇಳೆ ಜಿಲ್ಲಾಡಳಿತ ಇವರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ ಸೆಪ್ಟೆಂಬರ್ 22ರಂದು ನಿರ್ಮಿತ ಕೇಂದ್ರದ ಎದುರುಗಡೆಗೆ ಅನಿರ್ದಿಷ್ಟ ಅಮರಣಾಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರೆಡಿ ಮಾಡಿ ಅಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ ಮ್ಯಾನೇಜರ್ ಬೇರೆದವರು ಇಬ್ಬರು ಸೇರಿಕೊಂಡು GB ಮೀಟಿಂಗಲ್ಲಿ ಇಡ್ತಾರೆ. ಜಿಲ್ಲಾಧಿಕಾರಿಗಳು ಅಧ್ಯಕ್ಷರೊಂದಿಗೆ ಮೀಟಿಂಗಲ್ಲಿ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಇಡ್ತಾರೆ. GB ಮೀಟಿಂಗಲ್ಲಿ ಏನು ಮಾಡ್ತಾರೆ, ಭೀಮರಾವ್ ಬೇರೆದವ್ರು ಹೇಳ್ತಾರೆ, ಸರ್ ಮೇಡಮ್ ಸರ್ ಅವರು ಎಲ್ಲ ಒಳ್ಳೆಯದಿದೆ, ಒಳ್ಳೆಯ ವರ್ಗಾವಣೆ ಅಂತೇಳಿ ಇವನಿಗೆ SO ಪೋಸ್ಟ್ ಕೊಡಿ ಅಂತೇಳಿ ಮನವಿ ಮಾಡ್ತಾರೆ. ಆವಾಗ ಜಿಲ್ಲಾಧಿಕಾರಿಗಳು ಅವ್ನು ಯಾವುದೇ ದಾಖಲೆಗಳೇ ನೋಡಲ್ಲ, ಅವನಿಗೆ SO ಪೋಸ್ಟ್ ಕೊಡ್ತಾರೆ. SO ಪೋಸ್ಟ್ ಕೊಟ್ಟು ಸುಮಾರು 60ರಿಂದ 75 ಕೋಟಿ ವರ್ಕ್ ಮಾಡ್ತಾರೆ. ನನ್ನ ದಾಖಲೆ ಇದೆ, 60ರಿಂದ 75 ಕೋಟಿ. ಮುಂದೆ ನಾವು ಹೋರಾಟ RTI ಕೇಳಿದಾಗ ಮುಂದೆ ಏನು ಮಾಡ್ತಾನೆ, ನನಗೆ SO ಪೋಸ್ಟ್ ಅಲ್ಲ, ನಾನು ಹಿಂದೆ ಪಡಿತೀನಿ, ನಾನು ಮಿಸ್ತ್ರಿಯಾಗಿ ಉಳಿತೀನಿ ಹೇಳ್ತಾನೆ. ಬಟ್ ಅಲ್ಲಿ ನಿರ್ಮಿತ ಕೇಂದ್ರ ಸರ್ಕಾರದ ಜಿಲ್ಲಾಧಿಕಾರಿಗಳು ಅಷ್ಟೇ ಮಿಸ್ತ್ರಿ ಅವ, ಬಟ್ ವರ್ಕ್ ಇಂಜಿನಿಯರಿಂಗ್ ಅದೇ ಮಾಡ್ತಾರೆ. ಈ ಮಿನಿಮಮ್ 100 ಕೋಟಿ ಆಗಿರ್ಬೋದು. ಸಂಬಂಧಪಟ್ಟ ಎಲ್ಲ ದಾಖಲೆಗಳಿದ್ದರೂ ಜಿಲ್ಲಾಧಿಕಾರಿಗಳು ಅವರಿಗೆ ಕ್ರಮ ತೋರ್ತಾ ಇಲ್ಲ. ಕಮಿಟಿ ಮಾಡಿದ್ರು, ಒಬ್ಬ ಮೇಶ್ವರಿ ಕಮಿಟಿ ಮಾಡಿದ್ರು, ಮೆಂಬರ್ PR ಇದ್ದವ್ರಿಗೆ ಮಾಡಿದ್ರು, PR 3 ಮಾಡಿದ್ರು, 3 ಹೇರಿಂಗ್ ಕರೆದ್ರು. ನಾವು 3 ಹೇರಿಂಗ್ ಜಾಯ್ನ್ ಆಯಿತು. ನಾವು ಏನು ಸಂಬಂಧಪಟ್ಟ ದಾಖಲೆಗಳು ಕೊಟ್ಟರು, ಅವರು ಕೊಟ್ಟರು. ಬಟ್ ಅದರಲ್ಲಿ ಏನು ಮಾಡಿದ್ರು, ಅಧ್ಯಕ್ಷರು ಯಾವುದೇ ನಮ್ಮ ದಾಖಲೆ ಕೇಳಿದ್ರೆ ಅವನ ಪರವಾಗಿ ಸುಳ್ಳು ದಾಖಲೆ ಕೊಡ್ತಾರೆ. ಅವನ ಪರವಾಗಿ ಅವನದಿಂದ ಏನಾಗಿದ್ದು ಗೊತ್ತಿಲ್ಲ, ಅವನೊಂದು ಅಂಡರ್ಸ್ಟ್ಯಾಂಡಿಂಗ್ ಸುಳ್ಳು ದಾಖಲೆ. ಬಟ್ ಅದೇ PRDವರು ಸತ್ಯ ಅಂತ ಕೊಡ್ತಾರೆ. ರಾಮಸೇನವ್ರು ಮಾಡಿರೋ ಆರೋಪ ಸತ್ಯ ಕಂಡು ಬಂದಿರುತ್ತೆ ಕೊಡ್ತಾರೆ. ಅದು ರಿಪೋರ್ಟ್ ಜಿಲ್ಲಾಧಿಕಾರಿಗೆ ಬಂದು 2006/12/2023 ಜಿಲ್ಲಾಧಿಕಾರಿ ಚೇಂಬರ್ಗೆ ಬರುತ್ತೆ. ಬಟ್ ಇವತ್ತಿನ ತನೂ ನಮಗೆ ಅದು ರಿಪೋರ್ಟ್ ಕೊಡ್ತಾ ಇಲ್ಲ. ಕೇಳಕ್ಕೆ ಹೋದರೆ ಜಿಲ್ಲಾಧಿಕಾರಿ ನಮಗೆ ಬೆದರಿಕೆ ಆಗ್ತಾ ಇದ್ದಾರೆ. ಯಾಕಪ್ಪ ಏನು ಹೆಚ್ಚಿಗೆ ಇದ್ರಾಗ ನೀರು ಮಾಡೋಕ್ಕೆ ನಮಗೆ ಜಿಲ್ಲಾಧಿಕಾರಿಗಳು ಬೆದರಿಕೆ ಆಗ್ತಾ ಇದ್ದಾರೆ. ಹೀಗಾಗಿ ನಾವು ಏನು ಹೋದ ತಿಂಗಳು 19 ತಾರೀಕು ಧರಣಿ ಸತ್ಯಾಗ್ರಹ ಕೊಟ್ಟಿದ್ವಿ. ಇವತ್ತಿಗೆ 34 ದಿನ. ಧರಣಿ ಸತ್ಯಾಗ್ರಹದಲ್ಲಿ ಫಸ್ಟಿಗೆ 3 ದಿನ ಅವರಿಗೆ ಧರಣಿ ನಾನು ಅಂತಂದ್ರೆ 3 ದಿನ ಕ್ರಮ ತಗೊಳ್ಳಿ, ಮುಂದೆ ಉಪವಾಸ ಆಮಂತ್ರಣ ಸತ್ಯಾಗ್ರಹ ಕೊಡ್ತೀವಿ ಅಂತೇಳಿ ಅವ್ರಿಗೆ ಹೇಳಿತ್ತು. ಬಟ್ 4 ದಿನ ನಾನು ಉಪವಾಸ ಆಮಂತ್ರಣ, ಬಟ್ ಊಟ ಇಲ್ಲ ನೀರಿಲ್ಲ 4 ದಿನ ಕೊಟ್ಟಾಗ ನಂದು BP ಶುಗರ್ 7 ಶುಗರ್ 70 ಆಯಿತು, BP 80 ಆಯಿತು. ಡಾಕ್ಟರ್ಗಳು ಕೈ ಬಿಟ್ಟಾಗ ಅಲ್ಲಿ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡ್ತಾರೆ, ತಹಶೀಲ್ದಾರ್ಗಳು ಕರ್ಕೊಂಡ್ಬರ್ತಾರೆ. ತಹಶೀಲ್ದಾರಿಗೆ ಕರ್ಕೊಂಡ್ಬಂದು ಮನವಿ ಸ್ವೀಕರಿಸ್ತಾರೆ. ಮನವಿದ ತಹಶೀಲ್ದಾರ್ ಏನು ಹೇಳ್ತಾರೆ, ನಾನು ಇದು ನೋಡಿ 48 ಗಂಟೆದಾಗೆ ಕ್ರಮ ತಗೋತೀನಿ ಅಂತ. ನಾವೇನಿದೆ ಸರ್ 48 ಗಂಟೆ ಬೇಡ, 7 ದಿನ ತೋರಿತೀವಿ ನಾವು. ಬಟ್ ಉಪವಾಸ ಆಮಂತ್ರಣ ಬಿಡ್ತೀನಿ, ಬಟ್ ಧರಣಿ ಬಿಡೋದಿಲ್ಲ. ನೀವು ವರದಿ ಬರುತ್ತೆ, ಧರಣಿ ಬಿಡೋದಿಲ್ಲ. 7 ದಿನ ಆದಮೇಲೆ ವರದಿ ಬರುತ್ತೆ. ವರದಿಗೆ ಏನು ಬರುತ್ತೆ ಅಂದರೆ ಇದು ನಮ್ಮ ಸಂಬಂಧಪಡಲ್ಲ, ಮೇಲಾಧಿಕಾರಿಗೆ ಜಿಲ್ಲಾಧಿಕಾರಿ ಕ್ರಮ ತಗೋಬೇಕಂತೆ ಅವ್ರಿಗೆ ಉಡಾಪೋದ್ರ ಕೊಟ್ಬಿಡ್ತಾರೆ. ಬಟ್ ನಾವು ಉಡಾಪೋದ್ರ ಕೊಟ್ಟರು ಧರಣಿ ಕಂಟಿನ್ಯೂ ಬರ್ಕೋತೆ ಬಂದು ಇವತ್ತಿಗೆ 34 ದಿನ. ಇಲ್ಲಿ ತನಕ ಜಿಲ್ಲಾಧಿಕಾರಿಗಳು ಸ್ಪಂದಿಸ್ತಿಲ್ಲ. ನಮ್ಮದು ಜೀವಕ್ಕೆ ಬೆದರಿಕೆನೂ ಇದೆ, ಇಬ್ಬರು ನಮ್ಮೂರಲ್ಲಿ ಬೆದರಿಕೆನೂ ಇದೆ. ಯಾಕಂದರೆ ನಾನು ಕಮಿಟಿ ರಿಪೋರ್ಟ್ ಟೈಮಿಂಗ್ ಬೆದರಿಕೆ ಬಂದಾಗ ಮೇಶ್ವರಿಗೆ ರಿಪೋರ್ಟ್ನೂ ಕೊಟ್ಟಿದ್ದೆ, ನಾನು ಬೆದರಿಕೆ ಕಂಪ್ಲೇಂಟ್ನೂ ಕೊಟ್ಟಿದ್ದೆ. ಬಟ್ ಅವರಿಗೆ ಯಾವುದೂ ಕ್ರಮ ತಗೋತಾ ಇಲ್ಲ. ಮತ್ತು ನಾಳೆಯಿಂದ ಆರಂಭವಾಗಲಿರುವ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆಯಲ್ಲಿ ಲಿಂಗಾಯತರು ಧರ್ಮದ ಇತರೆ ಕಾಲಂ 11ರಲ್ಲಿ ಲಿಂಗಾಯತ ಎಂದು ಬರೆಸಬೇಕು ಎಂದು ಕೋರಣೇಶ್ವರ ಸ್ವಾಮೀಜಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 20, 2018 ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಸಂಪೂರ್ಣ ಲಿಂಗಾಯತ ಸಮುದಾಯವು ಇಂದಿಗೂ ರಾಜ್ಯದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರೆಂದು ಪರಿಗಣಿಸಿದೆ. ಹೀಗಿರುವಾಗ ಅದನ್ನೇ ಮುಂದುವರಿಸಿ ಹೋರಾಡಿ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆಯಬೇಕು. ಅದನ್ನು ಬಿಟ್ಟು ದಾರಿ ತಪ್ಪಿಸುತ್ತಿರುವ ಕೆಲವರ ಮಾತು ಗಮನಿಸದೆ ಕಾಲಂ ನಂಬರ್ 11ರಲ್ಲಿ ಲಿಂಗಾಯತ ಎಂದೇ ಬರೆಸಬೇಕೆಂದು ಹೇಳಿದರು. ಲಿಂಗಾಯತ ಧರ್ಮದ ಉಪಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಉಪಜಾತಿಗಳನ್ನ ಬರೆಸಬಹುದು. ಒಂದು ವೇಳೆ ಈಗೇನಾದ್ರೂ ತಪ್ಪು ನಮೂದಿಸಿದ್ದೆ ಆದ್ರೆ ಮುಂದೆಂದಿಗೂ ಲಿಂಗಾಯತ ಅಲ್ಪಸಂಖ್ಯಾತರು ಧರ್ಮದ ಲಾಭಗಳನ್ನ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸಿದರು. ಈ 4 ಧರ್ಮಗಳಿಗೆ ಈ ದೇಶದಲ್ಲಿ ನಡೆದ ಪ್ರಥಮ ಜನಗಣತಿ 1871ರಿಂದ ಈ 4 ಧರ್ಮಗಳಿಗೆ ಮಾನ್ಯತೆ ಇತ್ತು, ಧರ್ಮ ಮಾನ್ಯತೆ.
ಆದರೆ ಮೈನಾರಿಟಿ ಸ್ಟೇಟಸ್ ಏನಿದೆ 2013ರಲ್ಲಿ ಜೈನರಿಗೆ ಸಿಕ್ತು, ಪಾರ್ಸಿಗಳಿಗೆ ಸಿಕ್ತು, ಅದಕ್ಕಿಂತ ಮುಂಚೆ ಸಿಖ್ರಿಗೆ ಸಿಕ್ಕಿದೆ, ಬೌದ್ಧರಿಗೆ ಸಿಕ್ಕಿದೆ. ಲಿಂಗಾಯತರು ಕೂಡ 2013ರಲ್ಲಿ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ವೀರಶೈವ ಲಿಂಗಾಯತ ಅನ್ನುವ ಗೊಂದಲದಿಂದ ಅದು ಮತ್ತೆ ಹಿಂದಕ್ಕೆ ತಳ್ಳಲಾಯಿತು. ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಷಯ. ಆದರೆ ಆಮೇಲೆ ಕರ್ನಾಟಕ ಸರ್ಕಾರ ಇದು ನಾಗಮೋಹನ್ ದಾಸ್ ಒಂದು ಕಮಿಟಿ ಆಯೋಗದಿಂದ ಏನು ನಿರ್ಣಯ ಆಯಿತು, ಅದರಲ್ಲಿ ಸ್ಪಷ್ಟವಾಗಿ ಲಿಂಗಾಯತ ಅಲ್ಪಸಂಖ್ಯಾತ ಧರ್ಮೀಯರಾಗೋದಕ್ಕೆ ಎಲ್ಲ ರೀತಿಯಿಂದಲೂ ಅವರಲ್ಲಿ ಯೋಗ್ಯತೆಗಳು ಇದ್ದಾವೆ ಅಂತಕ್ಕಂಥದ್ದನ್ನು ಆ ಕಮಿಟಿ ವರದಿ ಸಲ್ಲಿಸಿತು. ಅದಕ್ಕೆ ಎಲ್ಲದನ್ನ ಲಿಂಗಾಯತ ಕಾಯಕ ಶರಣ ಏನು ಕುಲಗಳಿದ್ದಾವೆ, ಈ ಸತ್ಯಾಸ್ತ್ರಗಳಿದ್ದಾವೆ, ಅವರೆಲ್ಲರಲ್ಲಿ ಏನು ಹೇಳ್ತಕ್ಕಂಥಪ್ಪ ಅಂತಂದರೆ, ನೀವು ಅದರ್ಸ್ ಕಾಲಮ್ನಲ್ಲಿ ಲಿಂಗಾಯತರಾದರೆ ನಿಮ್ಮ ಮೀಸಲಾತಿಗೆ ಧಕ್ಕೆ ಬರುವುದಿಲ್ಲ. ಈ ಮಾತನ್ನು ನಾ ಹೇಳ್ತಾ ಇದೆ, ಇದು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಎಲ್ಲ ಕಡೆಯೂ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಅದು ನಿರ್ದೇಶ ಮಾಡಿದೆ. ಅದರ ಡಾಕ್ಯುಮೆಂಟರಿ ಎವಿಡೆನ್ಸ್ ನನ್ನ ಹತ್ರ ಈಗಾಗಲೇ ಇದ್ದಾವೆ, ಅದನ್ನು ನಿಮ್ಗೆ ಕೊಡ್ತಾ ಇದ್ದೇನೆ. ಅದಕ್ಕೆ ಈ ಕನ್ಫ್ಯೂಷನ್ ದೂರ ಮಾಡಬೇಕು. ಆಮೇಲೆ ಲಿಂಗಾಯತ ಮತ್ತು ವೀರಶೈವ ಏನು ಸಮಸ್ಯೆ ಇದೆ, ನಾವು ಅನೇಕ ಹಳೆಯ ಗೆಜೆಟ್ಗಳು ನೋಡಿದ್ರೆ ಲಿಂಗಾಯತ ಧರ್ಮದಲ್ಲಿ ವೀರಶೈವ ಕೂಡ ಒಂದು ಪ್ರಮುಖವಾದ ಪಂಗಡ ಇದೆ. ಇದನ್ನು ಯಾರೂ ತಳ್ಳಿ ಹಾಕುವಂತಿಲ್ಲ. ಆದರೆ ನಾಗಮೋಹನ್ ದಾಸ್ ಕಮಿಟಿ ವರದಿ ಪ್ರಕಾರ ಯಾರು ಬಸವಣ್ಣನವರನ್ನ ಧರ್ಮಗುರು ಲಿಂಗಾಯತ ವಚನ ಸಾಹಿತ್ಯವನ್ನ ಧರ್ಮಗ್ರಂಥ ಮತ್ತು ಇದರ ಅನುಕರಣೆ ಮತ್ತು ಪ್ರಚಾರ ಪ್ರಸಾರ ಮಾಡತಕ್ಕಂಥ ವೀರಶೈವರೆಲ್ಲರೂ ಕೂಡ ಅವರು ಲಿಂಗಾಯತ ಧರ್ಮೀಯರು ಎಂದು ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದಕ್ಕಾಗಿ ಕೆಲವು ರಾಜಕಾರಣಿಗಳು, ಅವರು ಕಾಂಗ್ರೆಸ್ ಇರ್ಬೋದು ಅಥವಾ BJP ಇರ್ಬೋದು, ತಮ್ಮ ಸ್ವಾರ್ಥಕ್ಕಾಗಿ ಅವರು ಈ ರೀತಿಯೆಲ್ಲ ಬರೀತಾ ಇದ್ದಾರೆ. ಇನ್ನು ಕೆಲವರು ಕಾಂಗ್ರೆಸ್ನವರು ಈ ರೀತಿ ಮಾಡ್ತಾ ಇದ್ದಾರೆ, ಹಿಂದೂ ಹೊಡಿಬೇಕಂತೇಳಿ ಅಂತಾರೆ. ಇನ್ನು ಕೆಲವರು ಲಿಂಗಾಯತ ಹೊಡಿಬೇಕು, ವೀರಶೈವ ಹೊಡಿಬೇಕಂತ ಆಪಾದನೆಗಳು ಮಾಡ್ತಾರೆ. ಇದು ರಾಜಕೀಯಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಇವತ್ತಿನ ದಿನ ಜನಗಣತಿ ಅವ್ರ ಮನೆಗೆ ಬಂದಾಗ ಅವರು ಹಿಂದೂ ಕುರುಬ ಅಂತ ಬರೀತಾರೆ, ಅವರು ಲಿಂಗಾಯತ ಕುರುಬ ಅಥವಾ ಬೌದ್ಧ ಕುರುಬ ಅಂತ ಬರೋದಿಲ್ಲ. ಅಥವಾ DK ಶಿವಕುಮಾರ್ ಅವರು ಧರ್ಮದ ಕಾರಣ ಹಿಂದೂ ಅಂತ ಬರೀತಾರೆ. ಇದು ಕಾಂಗ್ರೆಸ್ BJP ಅಲ್ಲ. ಆದರೆ ಈ ರಾಜಕಾರಣಿಗಳು ಉದ್ದಾಮಾಗಿ ಮಾಡಿ ಲಿಂಗಾಯತರಲ್ಲಿ ಕನ್ಫ್ಯೂಷನ್ ತಯಾರು ಮಾಡಿ ಹೊಡೆದು ಹಾಕುವ ಹುನ್ನಾರ ಮಾಡ್ತಾ ಇದ್ದಾರೆ. ಅದರ ಸ್ಪಷ್ಟ ಚಿತ್ರಣ ನೀವೆಲ್ಲರೂ ಲಿಂಗಾಯತ ಅದರ್ಸ್ನಲ್ಲಿ ಲಿಂಗಾಯತವನ್ನು ನೋಂದಾಯಿಸಬೇಕು. ಮತ್ತು ಇಂದಿಲ್ಲ ನಾಳೆ ಇದಕ್ಕೆ ಅಲ್ಪಸಂಖ್ಯಾತರ ಸ್ಥಾನಮಾನ ಕೇಂದ್ರದಲ್ಲಿ ಸಿಗ್ತಾ ಇದೆ. ಆಗ ಇವತ್ತು ಯಾರು ಲಿಂಗಾಯತ ಅಂತ ಬರೆದಿರೋ ಅದರ್ಸ್ನಲ್ಲಿ ಅವರಿಗೆ ಅದರ ಲಾಭ ಸಿಗ್ತಾ ಇದೆ. ಮತ್ತು ಅದು ಅಲ್ಪಸಂಖ್ಯಾತ ಆಗದೇ ಹೋದರೂ ಕೂಡ ನಿಮ್ಮ ಜಾತಿ ಪ್ರಕಾರ ನಿಮಗೆ ಎಲ್ಲ ಮೀಸಲಾತಿಗಳು ಸಿಗ್ತವೆ. ಇದು ಸ್ಪಷ್ಟ ಇದೆ, ಇದರಲ್ಲಿ ಗೊಂದಲ ಇಲ್ಲ. ಕಾಳಗಿ ಕೋಡ್ಲಿ ರಸ್ತೆಯ ಮಾರ್ಗದಲ್ಲಿ ರಸ್ತೆ ಮೇಲೆ ಯುವಕನೊಬ್ಬನನ್ನ ತಡೆದು ಪೊಲೀಸರಂತೆ ನಟನೆ ಮಾಡಿ ಬೇರೆಡೆಗೆ ಗಮನ ಸೆಳೆದು ಬಂಗಾರದ ಆಭರಣ ಕಳ್ಳತನ ಮಾಡಿದ ಪ್ರಕರಣ ಹಾಗೂ ಮಹಿಳೆ ಜೊತೆ ಫೋನ್ನಲ್ಲಿ ಸಂಪರ್ಕ ಇದೆ ಎಂದು ಹೆದರಿಸಿ ಅಪಹರಣ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿ ಬಂಗಾರದ ಆಭರಣ ಕಸಿದುಕೊಂಡ ಪ್ರಕರಣವನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದು ಆರೋಪಿಗಳನ್ನು ಬಂಧಿಸಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕಾಳಗಿ ಕೋಡ್ಲಿ ಮಾರ್ಗದ ರಸ್ತೆಯ ಮೇಲೆ ಯುವಕನನ್ನ ತಡೆದು ಪೊಲೀಸರಂತೆ ನಟನೆ ಮಾಡಿ ಯುವಕನ ಮೈ ಮೇಲಿನ 21 ಗ್ರಾಂ ಬಂಗಾರದ ಆಭರಣವನ್ನ ಪೇಪರ್ ಕವರ್ನಲ್ಲಿ ಹಾಕಿದಂತೆ ಮಾಡಿ ಕಲ್ಲು ತುಂಬಿದ ಪೇಪರ್ ಕವರ್ ನೀಡಿ ಬಂಗಾರದ ಆಭರಣ ತೆಗೆದುಕೊಂಡು ಪರಾರಿಯಾಗಿದ್ರು. ಇನ್ನು ಈ ಘಟನೆಯ ಕುರಿತು ತನಿಖೆ ನಡೆಸಿದ ಪೊಲೀಸರು ಇಬ್ಬರು ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂದು ತಿಳಿಸಿದರು. ಇನ್ನು ಬೀದರ್ನ ಮೊಹಮ್ಮದ್ ಅಲಿ ಜಾವಿದ್ ಜಾಫರ್ ಎಂಬಾತನನ್ನು ಬಂಧಿಸಿ 5 ಗ್ರಾಂ ಬಂಗಾರದ ಉಂಗರು 20 ಗ್ರಾಂ ಬಂಗಾರದ ಚೈನ್ ವಶಪಡಿಸಿಕೊಳ್ಳಲಾಗಿದೆ. ಇನ್ನೊಬ್ಬ ಆರೋಪಿ ಗುಲಾಂ ಅಬ್ಬಾಸ್ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಇನ್ನೊಂದು ಪ್ರಕರಣದಲ್ಲಿ ಕೊಡದೂರು ಗ್ರಾಮದ ಯುವಕನಿಗೆ ಮಹಿಳೆ ಜೊತೆ ಫೋನಿನಲ್ಲಿ ಸಂಪರ್ಕ ಇದೆ ಎಂದು ಹೆದರಿಸಿ ಅಪಹರಣ ಮಾಡಿ ಚಾಕುವಿನಿಂದ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿ 25 ಗ್ರಾಂ ಬಂಗಾರದ ಆಭರಣ ಕಸಿದುಕೊಂಡು ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣದಲ್ಲಿ ಮೊಹಮ್ಮದ್ ಮುಸ್ತಫಾ ಹಾಗೂ ಮಂಗಲ್ಗಿಯ ಹರೀಶ್, ಕಲಬುರ್ಗಿಯ ನಿಜಾಮುದ್ದೀನ್, ಅಹಮದ್ ಸಾಬ್ ಪಟೇಲ್, ಸೈಯದ್ ಇಬ್ರಾಹಿಂ ತಂದೆ ಸೈಯದ್ ವಜೀರ್ ಆರೋಪಿಗಳನ್ನ ಬಂಧಿಸಿ ಬಂಗಾರದ ಆಭರಣಗಳು, 1 ಸಫಾರಿಯ ಜೀಪ್, 11,000 ರೂಪಾಯಿ ನಗದು ವಶಪಡಿಸಿಕೊಂಡು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಈ ಪ್ರಕರಣವನ್ನು ಪತ್ತೆ ಹಚ್ಚಿಸುವಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಶ್ರೀನಿವಾಸಲು, ಅಪರ್ ಪೊಲೀಸ್ ಅಧೀಕ್ಷಕ ಮಹೇಶ್ ಮೇಘಣ್ಣನವರ್, ಶಹಬಾದ್, ಡಿವೈಎಸ್ಪಿ ಶಂಕರಗೌಡ ಪಾಟೀಲ್, ಸಿಪಿಐ ಜಗದೇವಪ್ಪ ಪಾಳ ಮಾರ್ಗದರ್ಶನದಲ್ಲಿ PSI ತಿಮ್ಮಯ್ಯ BK ನೇತೃತ್ವದಲ್ಲಿ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವ್ರ ಮನೆಗೆ ಹೋಗ್ಬಿಟ್ಟು ತಗೊಂಡು ಬಂದಿರಲ್ಲ. ಹೌದು ಸರ್, ಇದು ಸರ್ ಅವ್ರ ಮನೆಗೆ ಹೋಗಿ ಎಕ್ಸ್ಟ್ರಾ ಸೆಕೆಂಡ್ ಕೇಸ್ ಅದು ಅಟೆನ್ಷನ್ ಇದು ಅಟೆನ್ಷನ್ ಎಕ್ಸ್ಟ್ರಾ
ಫೈಲ್ಸ್ ಯೂಸ್ ಮಾಡಿದ್ರೆ ಒಂದು ಸೆಕೆಂಡ್ ಸರ್ ಶ್ರೀಶೈಲ್ ತೇಗಲ್ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ. ರಾಜ್ಯ ಸರ್ಕಾರ ನಡೆಸಲಿರುವ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಾತಿ ಕಾಲಂನಲ್ಲಿ ಕಾಲಂ ಕೋಡ್ನಲ್ಲಿ A/1192ರಲ್ಲಿ ರೆಡ್ಡಿ ಲಿಂಗಾಯತ ಎಂದು ನಮೂದಿಸಬೇಕು ಎಂದು ರೆಡ್ಡಿ ಸಮಾಜದ ಕಲಬುರಗಿ ಜಿಲ್ಲಾ ಗೌರವ ಅಧ್ಯಕ್ಷರು ಹಾಗೂ ಸಚಿವರಾದ ಷಣ್ಬಸಪ್ಪ ದರ್ಶನಪುರ ಅವರ ನಿರ್ದೇಶನದ ಮೇರೆಗೆ ಕಲಬುರಗಿ ಜಿಲ್ಲಾ ಸಮಾಜದ ಅಧ್ಯಕ್ಷ ಷಣ್ಬಸಪ್ಪ ಕಾಮರೆಡ್ಡಿ ರೆಡ್ಡಿ ಲಿಂಗಾಯತ ಸಮಾಜಕ್ಕೆ ಕರೆ ನೀಡಿದರು. ಕಲಬುರಗಿ ನಗರದ ರೆಡ್ಡಿ ಸಮಾಜದ ಕಚೇರಿಯಲ್ಲಿ ಸಮಾಜದ ಮುಖಂಡರ ಸಭೆಯ ಬಳಿಕ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಎಲ್ಲಾ ಜನಾಂಗದ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಹಾಗೂ ಇನ್ನಿತರೆ ಸುಮಾರು 60 ಮಾಹಿತಿಯ ಜನಗಣತಿಯನ್ನು ಆರಂಭಿಸಲಿದೆ. ಸೆಪ್ಟೆಂಬರ್ 3ರಂದು ಹುಬ್ಬಳ್ಳಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಹಾಗೂ ಮುಖಂಡರ ಕಾರ್ಯಕಾರಿ ಸಭೆಯಲ್ಲಿ ರಾಜ್ಯ ಸರ್ಕಾರದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಪ್ರಕಟಿಸಿದಂತೆ ಜಾತಿ ಕಾಲಂನಲ್ಲಿ ಕಾಲಂ ಕೋಡ್ A/1192 ರೆಡ್ಡಿ ಅಂತ ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಒಮ್ಮತದ ನಿರ್ಣಯವನ್ನ ತೆಗೆದುಕೊಳ್ಳಲಾಯಿತು. ಆದ ಕಾರಣ ಕಲಬುರಗಿ ಜಿಲ್ಲೆಯ ಸಮಾಜದವರು ಈ ಜಾತಿ ಗಣತಿಯಲ್ಲಿ ಕುಟುಂಬದ ವೈಯಕ್ತಿಕ ಸ್ಥಿತಿಗತಿಗಳ ವಿವರಗಳನ್ನು ಸಂಪೂರ್ಣವಾಗಿ ಪಡೆಯಲಿದ್ದಾರೆ. ಈ ಸಂದರ್ಭದಲ್ಲಿ ಧರ್ಮ ಮತ್ತು ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ರೆಡ್ಡಿ ಅಥವಾ ಲಿಂಗಾಯತ ರೆಡ್ಡಿ A/1192 ಎಂದು ಕಡ್ಡಾಯವಾಗಿ ನಮೂದಿಸಬೇಕು ಎಂದು ವಿವರಿಸಿದರು. ನಮಸ್ಕಾರ. ಈಗಾಗಲೇ ತಮಗೆಲ್ಲರಿಗೂ ಮಾಹಿತಿ ಇರುವಾಗೆ ನಮ್ಮ ಕರ್ನಾಟಕ ಸರ್ಕಾರ ನಾಳೆಯಿಂದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ, ಜಾತಿ ಮತ್ತು ಜನಗಣತಿ ಪ್ರಾರಂಭವಾಗಲಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲಾ ರೆಡ್ಡಿ ಸಮಾಜ ವತಿಯಿಂದ ಇವತ್ತು ನಾವು ಈ ಸುದ್ದಿಗೋಷ್ಠಿ ಕರೆಯಲಾಗಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಗೌರವಾಧ್ಯಕ್ಷರಾಗಿರುವಂಥ ಮತ್ತು ರಾಜ್ಯದ ಸಚಿವರಾಗಿರುವಂಥ ಷಣ್ಬಸಪ್ಪ ದರ್ಶನಪುರ ಅವರ ಆಜ್ಞೆಯ ಮೇರೆಗೆ ಇವತ್ತು ನಾವು ಕರೆಯಲಾದಂಥ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಇದೇ ತಿಂಗಳು ನಮ್ಮ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ವತಿಯಿಂದ ಒಂದು ಸಭೆ ಕರೆಯಲಾಗಿತ್ತು. ಆ ಒಂದು ಸಭೆಯಲ್ಲಿ ನಮ್ಮ ಎಲ್ಲ ಶಾಸಕರು, ನಮ್ಮ ಈ ಭಾಗದ ಶಾಸಕರಾಗಿರುವಂಥ ದರ್ಶನಪುರವರಾಗಿರ್ಬೋದು, ಚೆನ್ನಾರೆಡ್ಡಿ ಕುನ್ನೂರಾಗಿರ್ಬೋದು, ಮತ್ತು ಮಯ್ಯಾಪುರ ಆಗಿರ್ಬೋದು, ಕಂದಪುರ ಆಗಿರೋರು ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರು, ರಾಜಕಾರಣಿಗಳು ಹೋಗಿ ಅಲ್ಲಿ ಒಂದು ನಿರ್ಧಾರವನ್ನು ತಗೊಳ್ಳಲಾಗಿದೆ. ಆ ಒಂದು ನಿರ್ಧಾರ ಪ್ರಕಾರ ನಮ್ಮ ದರ್ಶನಪುರ ಅವರ ಮಾರ್ಗದರ್ಶನ ಪ್ರಕಾರ ನಾವು ನಾಳೆಯಿಂದ ಪ್ರಾರಂಭವಾಗುವಂಥ ಒಂದು ಈ ಸಮೀಕ್ಷೆಯಲ್ಲಿ ನಾವು ಧರ್ಮ ಮತ್ತು ಜಾತಿ ಕಾಲಂನಲ್ಲಿ A/1192 ರೆಡ್ಡಿ ಲಿಂಗಾಯತ ಎಂದು ಕಡ್ಡಾಯವಾಗಿ ನಮೂದಿಸಬೇಕಂತ ಒಂದು ತೀರ್ಮಾನಗೊಂಡಿದೆ.
ಆ ಒಂದು ತೀರ್ಮಾನ ಪ್ರಕಾರ ನಾವು ಈ ಆದೇಶವನ್ನು ನಾವು ಪಾಲನೆ ಮಾಡಬೇಕಂತ ನಮ್ಮ ಈ ಸಮಾಜದಿಂದ ನಾವು ತಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ಈ ರೆಡ್ಡಿ ಸಮಾಜ ನಾವೆಲ್ಲರೂ ಒಗ್ಗಟ್ಟಾಗಿ ನಡೆಯೋಣ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೀನಿ. ಸರ್, ಏನಾದರೂ ಜನಗಳಿಗೆ ಮಾಹಿತಿ ಗೊತ್ತಾಗಿದ್ರೆ ತಮಗೆ ಸಂಪರ್ಕ ಮಾಡ್ಬೋದಾ ಅಂತ? ಮಾಡ್ಬೋದು. ನಮಗೆಲ್ಲ ಹಂಗೇನಾದ್ರು ಇದ್ದರೆ ನೀವು ಅವಶ್ಯವಾಗಿ ನಮಗೆ ಸಂಪರ್ಕ ಮಾಡ್ಬೋದು. ಒಂದು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಚಂದ್ರಶೇಖರ್ ರೆಡ್ಡಿ ಅವರಿದ್ದಾರೆ, ಜಾನುಗೌಡರಿದ್ದಾರೆ, ಸಿದ್ದಾರೆಡ್ಡಿಯವರಿದ್ದಾರೆ, ಡಾಕ್ಟರ್ ಸಂಜೀವ್ ರೆಡ್ಡಿ ಅವರಿದ್ದಾರೆ, ಮಹೇಶ್ ಇದ್ದಾರೆ, ಶಾಂತ ರೆಡ್ಡಿ ಅವರಿದ್ದಾರೆ. ಎಲ್ರಿಗೂ ನಮಸ್ಕಾರಗಳು. ವೀರಶೈವ ಲಿಂಗಾಯತ ರೆಡ್ಡಿ ಬಂಧುಗಳಲ್ಲಿ ಮನವಿ. ಆತ್ಮೀಯ ಬಂಧುಗಳೇ, ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ 22, 2025 ಇದೇ ತಿಂಗಳು ಅಂದರೆ ನಾಳೆ ಜನಸಮೀಕ್ಷೆ ಪ್ರಾರಂಭ ಆಗ್ತಾಯಿದೆ. ಈ ಎಲ್ಲ ಜನಸಮೀಕ್ಷೆಯಲ್ಲಿ ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ ಇನ್ನಿತರ ವಿಷಯಗಳ ಬಗ್ಗೆ ಅನೇಕ ಚರ್ಚೆ ಈಗಾಗಲೇ ನಡೆದಿವೆ. ಇದರಲ್ಲಿ ನಮ್ಮ ಜಿಲ್ಲಾ ರೆಡ್ಡಿ ಸಮಾಜದ ವತಿಯಿಂದ ಧರ್ಮ ಮತ್ತು ಜಾತಿ ಕಾಲಂನಲ್ಲಿ A1192 ಲಿಂಗಾಯತ ರೆಡ್ಡಿ ಎಂದು ಕಡ್ಡಾಯವಾಗಿ ನಮೂದಿಸಬೇಕೆಂದು ಸಮಾಜ ವತಿಯಿಂದ ಪ್ರಕಟಣೆ ಕೊಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ವೀರಶೈವ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಶರಣಬಸಪ್ಪ ದರ್ಶನಪುರು ಹಾಗೂ ಇನ್ನಿತರ ನಮ್ಮೆಲ್ಲ ಪ್ರಮುಖರು ಈ ಆದೇಶ ಪಾಲನೆ ಮಾಡುವಂತ ನಮಗೆ ಆದೇಶ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಜಿಲ್ಲಾ ಸಮಿತಿಯಿಂದ ನಾವು ಪ್ರಕಟಣೆ ಹೊರಡಿಸ್ತಾ ಇದ್ದೀವಿ. ಇವಿಷ್ಟು ಇವರಿಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್,
ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಫೋನ್ ನಂಬರ್ 9702205555. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.